ಹಾಯ್, ನಾವಿವತ್ತು ಬಂದಿರೋದೇ ಬನ್ನೇರುಘಟ್ಟ ಝೂಗೆ. ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ನಾವು. ಸೊ ನೋಡ್ತಿದ್ರಲ್ಲ, ಜಿರಾ ನೋಡಿ ಸ್ಟ್ಯಾಚು ಇತ್ತು, ಡೈನೋಸರ್ ಇದೆಲ್ಲ. ಸೊ ನಾವು ಇದನ್ನು ನೋಡೋಕ್ಕಂತ ಹೇಳಿ ಬಂದ್ವಿ. ತುಂಬ ಬಿಸಿಲು ಆಯಿತಾ, ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಪಾಪ ನಾವು ಇಷ್ಟು ಜನ ಫ್ಯಾಮಿಲಿ ಇದ್ದೀವಿ. ನನ್ನ ಮಗ ಏನೋ ಭಾರಿ ಖುಷಿಯಲ್ಲಿ ಆಟಾಡ್ತಿದ್ದ. ನಮ್ಮ ಭಾವ ಇದ್ದಾರೋ ಸಾತ್ವಿಕೆ ಕಿಂಡಲ್ ಮಾಡ್ತಾಯಿದ್ರು, ನೋಡು ನಿನ್ನ ಡೈನೋಸರ್ ಥರ ಅಂತ. ನನಗೆ ಸಿಟ್ಟು ಬರ್ತಾಯಿತ್ತು, ಆದ್ರೂ ಕಿಂಡಲ್ ಮಾಡ್ತಾಯಿದ್ರು. ನೋಡು ನಿನ್ನ ಥರನೇ ನಿಂತ್ಕೊಂಡಿದೆ ಅಂತ ಹೇಳ್ಬಿಟ್ಟು. ನಮ್ಮ ಭಾವ ಎಲ್ಲಿ ಹೋದರೂ ಬಿಡಲ್ಲ ಆಯಿತಾ, ಏನೋ ಒಂದು ಕಿಂಡಲ್ ಮಾಡ್ತಿರ್ತಾರೆ. ಸೊ ನಾವೆಲ್ಲ ನನಗೆ ಒಂದು ಫೋಟೋಸ್ ಎಲ್ಲ ತಕ್ಕೊಳ್ಳೋಣ ಚೆನ್ನಾಗಿ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಆಗ್ತಾಯಿದ್ವಿ. ಇವಾಗ ಜಸ್ಟ್ ನಾವು ಸ್ಟಾರ್ಟ್ ಮಾಡಿರೋದು ಅಷ್ಟೇ, ಇವಾಗ ಏನು ಬಂದು 5 ನಿಮಿಷನೂ ಆಗಿಲ್ಲ. ಸೊ ನಾವಿವಾಗ ಸ್ವಲ್ಪ ಇಲ್ಲಿ ನೆರಳಿತ್ತು ಪ್ಲೇಸು, ಇಲ್ಲಿ ನೋಡ್ಕೊಂಡು ನೆಕ್ಸ್ಟು ನಾವಿಲ್ಲ ಫೋಟೋಸ್ ಎಲ್ಲ ಕೊಂಡು ಸೊ ಇಲ್ಲಿಂದ ನಾವು ಹೊರಟ್ವಿ ಇನ್ನೊಂದು ಕಡೆಗೆ. ಸೊ ಇಲ್ಲಿ ಹುಲಿ, ಕರಡಿ, ಸೊ ಇದು ನೋಡೋಕ್ಕೆಲ್ಲ ಇತ್ತು. ಏನು ಗೊತ್ತಾ, ತುಂಬ ಬಿಸಿಲಿಗೋ ಅಥವಾ ಏನೋ ಅಂತ ಗೊತ್ತಿಲ್ಲ, ನಾವೇನೋ ಇವತ್ತೇನೋ ಫ್ರೀ ಇದ್ದೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಆದರೆ ಕರಡಿ ಅಂದರೆ 1-2 ಕರಡಿ, ಹುಲಿ ಅಂತ ಹೇಳಿದರೆ 1, 2, 3 ಅಷ್ಟೇ ಇದ್ದಿದ್ದು. ತುಂಬ ಬಿಸಿಲು, ಅದು ಕೂಡ ಆ್ಯಕ್ಟಿವೇ ಇರಲಿಲ್ಲ. ಪ್ರಾಣಿಗಳು ಕೂಡ ಒಂದು ಕಡೆ ಸುಮ್ಮನೆ ಕೂತ್ಕೊಂಡಿತ್ತು. ಕರಡಿ ಮಾತ್ರ ಕಬ್ಬು ತಿಂತ ಕೂತ್ಕೊಂಡಿದೆ. ನಾವು ಈ ಕರಡಿನೆಲ್ಲ ನೋಡಿಕೊಂಡು ಮತ್ತೆ ಇಲ್ಲಿಂದ ಹೊರಟ್ವಿ. ಹೋಗೋ ದಾರಿಯಲ್ಲೇ ಎಲ್ಲರಿಗೂ ವಾಶ್ರೂಮ್ ವ್ಯವಸ್ಥೆ ಕೂಡ ಇತ್ತು, ಆ್ಯಂಡ್ ನೀರಿನಿಂದು ವ್ಯವಸ್ಥೆ ಕೂಡ ಇತ್ತು. ಬಾಯಾರಿಕೆ ಆದರೆ ಅಲ್ಲಲ್ಲೇ ನೀರು ಕುಡಿಬೋದಿತ್ತು, ಮಿನರಲ್ ವಾಟರೇ ಇತ್ತು. ಸೊ ನಾವು ಇಲ್ಲಿ ಸ್ವಲ್ಪ ಅದೆಲ್ಲ ನೋಡಿಕೊಂಡು ರೆಸ್ಟ್ ಮಾಡಿಕೊಂಡು ನೀರೆಲ್ಲ ಕುಡ್ಕೊಂಡು ತುಂಬಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಹೊರಟ್ವಿ. ಸೊ ಇಲ್ಲಿ ಎಷ್ಟೇ ನೋಡಿದರೂ ಯಾವ ಪ್ರಾಣಿ ಕೂಡ ಕಾಣಿಸ್ತಿರ್ಲಿಲ್ಲ. ಆ್ಯಕ್ಚುಲಿ ನಾವೇನು ನೋಡ್ತಿರೋದು ಗೊತ್ತಾ, ಎಲ್ಲ ನರಿ ಇದೆ ಅಂತ ನೋಡ್ತಿದ್ದೆ, ಬಟ್ ಅದು ಕಾಣಿಸ್ಲೇ ಇಲ್ಲ. ಯಾವುದೊಂದು ಚಿಕ್ಕ ನರಿ ಇತ್ತಷ್ಟೆ. ನನ್ನ ಮಗ ನಾನು ನಡ್ಕೊಂಡೇ ಹೋಗ್ತೀನಿ, ಕರ್ಕೊಳ್ಳೋದೇ ಬೇಡ ಅಂತ ಹೇಳ್ತಿದ್ದ. ಬಟ್ ಏನಂದರೆ ತುಂಬ ಬಿಸಿಲಲ್ವಾ, ಕ್ಯಾಪ್ ಹಾಕೋಣ ಅಂತ ಹೇಳಿದ್ರು ಅವನು ಅಯ್ಯೋ ಬೇಡ ಅಂತೇಳಿ ತೆಗೆದು ಬಿಸಾಕ್ತಾ ಇದ್ದ. ನನ್ನ ಮಗನ ನೋಡ್ಕೊಳ್ಳೋಕ್ಕೆ ನಾನು ಆ್ಯಕ್ಚುಲಿ ನನ್ನ ಮಗನ ಕರ್ಕೊಂಡೋದ್ರೆ ಏನು ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗ ಎಲ್ಲ ಅಕ್ಕಂದಿರು ಅಣ್ಣಂದಿರ ಜೊತೆನೇ ಇದ್ದ, ನನ್ನ ಜೊತೆ ಬರಲೇ ಇಲ್ಲ. ಅವ್ನಿಗೆ ಎಷ್ಟು ಟೊಪ್ಪಿ ಹಾಕಿದ್ರು ಬಿಸಾಕ್ತಿದ್ದ. ಸರಿ ಆಯಿತು ಅಂತ ಹೇಳ್ಕೊಂಡು ಹಾಗೆ ನಡ್ಸ್ಕೊಂಡು ಹೋದ್ವಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನೀರೇ ಇಲ್ಲ ಪಾಪ. ನನ್ನ ಭಾವ ನನಗೆ ಕಾಮಿಡಿ ಮಾಡ್ತಿರೋದು, ಅದು ಎಂತ ಅಂತ ನನ್ನ ಹತ್ರ ಕೇಳಿದ್ರು. ಅದು ನೀರಾನೆ ಅಂದರೆ ಇಲ್ಲ ಕಲ್ಲು ಬಂಡೆ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾಯಿದ್ರು. ಹೇಳ್ಕೊಂಡು ನಗಾಡೋದು ನೋಡು, ಮತ್ತೆ ಕಲ್ಲು ಬಂಡೆ ಅಂತೆ. ಸೊ ಆಮೇಲೆ ನಾವು ಇಲ್ಲ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ನನ್ನ ಮಗನದು ಒಂದು ಫೋಟೋ ತೆಗಿಯೋಣ ಅಂತ ಹೇಳ್ಬಿಟ್ಟು ತುಂಬ ಸಾತ್ವಿಕ್ ಆ್ಯಂಡ್ ಶ್ರೇಷ್ಠ ಟ್ರೈ ಮಾಡಿದ್ರು, ಬಟ್ ಅವ್ನು ಇಟ್ಕೊತಾನೆ ಇರಲಿಲ್ಲ ಗ್ಲಾಸ್ನ. ನಾವು ಇಲ್ಲಿಂದ ಮತ್ತೆ ಹೊರಟ್ವಿ. ಸೊ ಇಲ್ಲೊಂದು ಸ್ವಲ್ಪ ಮೇಲ್ಗಡೆ ಶೀಟ್ ಎಲ್ಲ ಹಾಕಿದ್ರು, ಸ್ವಲ್ಪ ತಣ್ಣಗಿತ್ತು ಇಲ್ಲಿ. ನಾವಿಲ್ಲಿ ಜಿಂಕೆ ನೋಡೋಕ್ಕಂತ ಬಂದ್ವಿ. ಒಂದು ಜಿಂಕೆ ಮಕ್ಳು ಸೌಂಡ್ ಎಲ್ಲ ಕೇಳಿ ನಮ್ಮ ಹತ್ರನೇ ಬಂದು ನಿಂತ್ಕೊಂಡಿದೆ. ಪಾಪದ್ದು ಚಿಕ್ಕ ಮರಿ ಅನಿಸುತ್ತೆ ಇದು. ಅಲ್ಲೆಲ್ಲ ತುಂಬ ಇತ್ತು ಒಳಗಡೆ ಸೈಡು, ನಮಗಿಲ್ಲಿ 1-2 ಕಾಣಕ್ಕೆ ಸಿಕ್ಕಿತ್ತು. ಸೊ ಇಲ್ಲಿ ನೋಡಿ ಒಂದು ಜೀಪ್ ಥರ ಹೋಯ್ತಲ್ಲ, ನೋಡಿದ್ರೆ ಅದನ್ನು ಕೂಡ ನಾವು ಬುಕ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಭಾವ ನಗಾಡ್ತವ್ರೆ, ಎಲ್ಲ ಬನ್ನಿ ಸಾಕು ಅಂತ ಹೇಳ್ಕೊಂಡು. ನಮಗೆ ಯಾವುದೇ ಪ್ಲೇಸಲ್ಲ 5-10 ನಿಮಿಷ ನಿಲ್ಬೋದೇನೋ, ಅದಕ್ಕೂ ಜಾಸ್ತಿ ನಿಲ್ಲಕ್ಕಿಲ್ಲ. ಆಯಿತು, ನಮ್ಮ ಭಾವ ಆಯಿತು ಸಾಕು ಬನ್ನಿ ಅಂತ ಕರಿತಿದ್ರು. ಅದಕ್ಕೆ ನಾನು ಹೇಳಿದೆ, ಭಾವ ಈ ಝೂಗೆ ಬಂದಿದ್ದೀವಲ್ಲ, ಏನಾದರೂ ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಅಂದರೆ ನನ್ನ ಹೆಂಡತಿ ಜೊತೆ ಹೇಳ್ತೀನಿ ಅಂದರು. ಅವಕ್ಕ ಹೋಗಿ ನಗಾಡ್ಕೊ ಬಂದರು, ಏನೂ ಹೇಳಲಿಲ್ಲ. ಏನೋ ಎಕ್ಸ್ಪ್ಲನೇಷನ್ ಮಾಡ್ತಿದ್ದಾರೆ ಜಿಂಕೆಗಳಿಗೆ, ಕೋಡಿರೋ ಜಿಂಕೆ, ಕೋಡಿಲ್ದಿದ್ದ ಜಿಂಕೆ ಅಂತ. ಸೊ ನಾವು ಇದನ್ನು ನೋಡ್ಕೊಂಡು ಮತ್ತೆ ಮುಂದಕ್ಕೆ ಹೊರಟ್ವಿ. ತುಂಬ ಬಿಸಿಲಿರೋದ್ರಿಂದ ತುಂಬ ಹೊತ್ತು ನಿಲ್ಲಕ್ಕಾಗ್ತಿರ್ಲಿಲ್ಲ ಅಲ್ಲಿ. ನಾವು ಈಗ ಬಂದಿರೋದು ಆನೆ ನೋಡ್ಲಿಕ್ಕಂತ ಬಂದ್ವಿ. ಎಷ್ಟು ಜನ ಆನೆ ನೋಡ್ಲಿಕ್ಕೆ ನಿಂತಿದ್ದಾರೆ, ಯಾಕಂದರೆ ಆನೆ ದೊಡ್ಡ ಪ್ರಾಣಿ ಇಲ್ಲ, ದೊಡ್ಡ ಕಾಣಿಸುತ್ತೆ. 1-2-3 ಆನೆ ಇತ್ತು ಅಲ್ಲಿ.
ನಾವು ಆನೆನೆಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ಹೊರಟಿರೋದೇ ನರಿ ನೋಡಲಿಕ್ಕೆ. ನರಿ ನಿಮಗೆ ಕಾಣಿಸುತ್ತಾ ಏನೋ ಗೊತ್ತಿಲ್ಲ, ಚಿಕ್ಕ ಮರಿ ಅನಿಸುತ್ತೆ. ಸೊ ಅದನ್ನ ನಮ್ಮನ್ನೇ ಆ್ಯಕ್ಚುಲಿ ನೋಡ್ಕೊಂಡು ಅದು ಭಯ ಪಡ್ತಾ ಇದೆ. ಸೊ ನರಿ ನೋಡ್ಕೊಂಡು ನಾವು ಬಂದಿರೋದೇ ಚಿರತೆ ನೋಡಲಿಕ್ಕೆ. ಸೊ ನಾನು ಬಂದಿದ್ದಕ್ಕೂ ಸಾರ್ಥಕ, ನಂಗೆ ಚಿರತೆ ಒಂದು ಫೋಸ್ ಕೊಟ್ಬಿಟ್ಟು ಹೋಯ್ತು. ಬಿಕಾಸ್ ಅಲ್ಲಿ ಪ್ರಾಣಿನೇ ನೋಡೋಕ್ಕೆ ಸಿಗ್ತಿರ್ಲಿಲ್ಲ, ಎಲ್ಲೋ ಮೂಲೆಯಲ್ಲಿ ಇರ್ತಾ ಇತ್ತು, ಇದ್ರೂ ಒಂದೋ ಎರಡೋ ಇರ್ತಾ ಇತ್ತು ಅಷ್ಟೇ. ಸೊ ಹುಲಿ ನೋಡ್ಕೊಂಡು ನಾವು ಬಂದಿರೋದೇ ಸಿಂಹ ನೋಡೋಕ್ಕೆ. ಸಿಂಹ ಯಾಕೋ ಸಿಟ್ಕೊಂಡು ಆ ಕಡೆ ಕುತ್ಕೊಂಡಿತ್ತು, ಮುಖನೂ ಕೂಡ ಕಾಣಿಸ್ತಿರಲಿಲ್ಲ, ಅರ್ಧ ಮುಖ ಕಾಣಿಸ್ತಿತ್ತು. ಭಾವ ನಂಗೆ ಕಿಂಡಲ್ ಮಾಡ್ತಿದ್ರು, ನೋಡು ನೀವು ಆ ಕಡೆ ಸಿಟ್ಟು ಮಾಡ್ಕೊಂಡು ಮಲ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಕೊನೆಗೂ ಆ ಸಿಂಹ ನಮ್ಗೆ ದರ್ಶನ ಕೊಡಲೇ ಇಲ್ಲ. ಸರಿ ನಾವು ಬಿಡ್ತೀವಾ, ಅಲ್ಲೇ ಸ್ನ್ಯಾಕ್ಸು ನೀರು ಎಲ್ಲ ಕುಡ್ಕೊಂಡು ಅಲ್ಲೇ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ವಿ. ನಮ್ಮ ಭಾವ ಎಲ್ಲರಿಗೂ ಸ್ನ್ಯಾಕ್ಸ್ ಕೊಡ್ತಾ ಇದ್ರು, ನಾವೆಲ್ಲ ಕುತ್ಕೊಂಡು ಸ್ವಲ್ಪ ಸುಸ್ತು ಆಗಿತ್ತು ನಮ್ಗೆಲ್ಲರಿಗೂ. ಕುತ್ಕೊಂಡು ಹಂಗೆ ಎಲ್ಲರೂ ತಿಂತಾ ಇದ್ವಿ. ಭಾವ ನೋಡಿ ಕ್ಯಾಮ್ರಾ ಇದೆ ಅಂತ ಹೇಳ್ಕೊಂಡು ನನಗೆ ಒಂದೇ ಹಾಕ್ಲಿಕ್ಕೆ ಬಂದರು. ನಾವು ಬಿಡ್ತೀವಾ, ಫುಲ್ ಹಾಕ್ಸ್ಕೊಬಿಟ್ಟೆ. ನನ್ನ ಮಗ ನನಗೂ ಸ್ನ್ಯಾಕ್ಸ್ ಕೊಡ್ತಾರ ಅಂತ ನೋಡ್ತಾ ಇದ್ದ. ಸರಿ ಆಯಿತು ಅಂಥೇಳಿ ನನ್ನ ಮಗಗೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸಿ ನೀರೆಲ್ಲ ಕುಡಿಸಿ, ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ವಿ. ಸೊ ನಮ್ಮ ಸಿಂಹ ದರ್ಶನ ಕೊಡ್ತಾನೆ ಅಂತ ಲಾಸ್ಟಿಗೂ ಕೊಟ್ಟೇ ಬಿಟ್ಟ. ಸಿಂಹನ ನೋಡೋ ಭಾಗ್ಯ ನಮ್ಗೆ ಸಿಕ್ಕೇ ಬಿಡ್ತು. ಆದರೂ ಫುಲ್ ಎಲ್ಲ ಎದ್ದು ನಿಂತ್ಕೊಂಡಿಲ್ಲ, ಜಸ್ಟ್ ಒಂಚೂರು ಮುಖ ಅದು ಆಫ್ ಕಾಣ್ತು. ಅದಾಗಿದ್ಮೇಲೆ ನಾವಿಲ್ಲಿ ಸೌಂಡ್ ಮಾಡೋಕ್ಕೆ ಯಾಕೋ ಗುರಾಯಿಸ್ಕೊಂಡು ನೋಡ್ತಿತ್ತು. ನಮ್ಮ ಭಾವನೆ ನೋಡ್ತಿರೋದು, ನಂಗೆ ಗೊತ್ತಾಯ್ತದು ಯಾರಿದು ಅಂತ ಹೇಳ್ಬಿಟ್ಟು. ಸರಿ ನಾವು ಅಲ್ಲೇನು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನಾವಿಲ್ಲಿಂದ ನೆಕ್ಸ್ಟು ಬೇರೆ ಕಡೆಗೆ ಹೊರಟ್ವಿ. ಸಾಕು ಕುತ್ಕೊಂಡಿದ್ದಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ನೋಡ್ಬೋದು ಉಷ್ಟ್ರ ಪಕ್ಷಿ ಅಂತ ಹೇಳಿಬಿಟ್ಟು. ಸೊ ನಾವು ಅದು ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ, ಆಯಿತಾ, ಆ ಕಡೆ ಹೋಗ್ತಾ ಇತ್ತು. ಸರಿ ಅದನ್ನು ಒಂದು 2 ನಿಮಿಷ ನೋಡ್ಕೊಂಡ್ವಿ, ಇಲ್ಲಿಂದನೂ ಹೊರಟ್ವಿ. ಬಿಸಿಲು ನಿಲ್ಲಕ್ಕಾಗಲ್ಲ. ಸೊ ಇಲ್ಲಿ ನೀರೆಲ್ಲ ನೋಡ್ಬೋದು, ಹೋಗೋ ಆನ್ ದಿ ವೇಲೆಲ್ಲ ನೀರು, ವಾಶ್ರೂಮ್ಸ್ ಎಲ್ಲ ಐತೆ, ಎಲ್ಲ ಯೂಸ್ ಮಾಡ್ಕೋಬೋದಿತ್ತು. ನಾವಿಲ್ಲಿ ಹೊರಟಿದೆ ಪಕ್ಷಿಗಳನ್ನ ನೋಡಲಿಕ್ಕೆ. ಪಕ್ಷಿ ಹೆಸರು ಮಾತ್ರ ಕೇಳಬೇಡಿ, ಏನೂ ಗೊತ್ತಿಲ್ಲ ನಮಗೆ. ಇದೊಂಥರ ರೆಡ್ ಪಕ್ಷಿ, ಇನ್ನೊಂದು ಬರ್ತದೆ ಇದೊಂಥರ ಸಿಮೆಂಟ್ ಕಲರ್ ಕೋಳಿ, ಮತ್ತೊಂದು ಬರ್ತದೆ ಕಲರ್ಫುಲ್ ಕೋಳಿ. ನೋಡ್ಲಿಕ್ಕೆ ಒಂದು ಸ್ವಲ್ಪ ನವಿಲ್ ಥರ ಕಾಣಿಸ್ತಿತ್ತು. ಎಂಥದೋ ಕೋಳಿ ಅಂತ ಹೇಳ್ತಾರೆ. ಇದು ಗೊತ್ತಲ್ಲ, ಊರ್ ಸೈಡ್ ಇರ್ತದಲ್ಲ ಕೋಳಿ, ಇದು ಹುಂಜ, ಅದು ಹೆಣ್ಣು ಕೋಳಿ. ಆಮೇಲೆ ನೋಡಿ ಇದಕ್ಕೆಲ್ಲ ಹಕ್ಕಿ ಗೂಡೆಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ. ಎಷ್ಟು ಜೋರಾಗಿ ಸೌಂಡ್ ಮಾಡ್ತಿತ್ತು ಗೊತ್ತಾ, ಜೋರಾಗಿ ಸೌಂಡ್ ಮಾಡ್ತಿತ್ತು. ಇದು ಎಂತ ಗೊತ್ತಿಲ್ಲ ನನಗೆ, ನೋಡ್ಬೋದು. ತುಂಬ ಬಿಸಿಲಿರೋದ್ರಿಂದ ಸರಿಯಾಗಿ ಕ್ಯಾಮ್ರಾನ ಇದಾಗ್ತಿರ್ಲಿಲ್ಲ. ಇದೆಂತ ಹೇಳಿ ಹಾವು, ಬಿಸಿಲಿಗೆ ಆ ಶೀಟ್ ಅಡಿ ಹೋಗಿ ಮಲ್ಕೊಂಡಿದ್ದೆ. ಬಾ ನೋಡೋಕ್ಕೆ ಹೆದರಿಕೆ ಆಗ್ತಿತ್ತು, ಜುಮ್ಮನಿತ್ತು. ಇದೆಂತ ಗೊತ್ತಾ, ಹೆಬ್ಬಾವು. ಇದ್ರೊಳಗಡೆನೂ ಒಂದು ಹಾವಿದೆ. ಇದಂತೂ ಕಾಳಿಂಗ ಸರ್ಪ ಅಂತೆ, ಒಳಗಡೆ ಇದೆ ಒಂದು, ಮಲ್ಕೊಂಡ್ಬಿಟ್ಟಿದೆ. ಇದು ಹೊರಗಡೆನೆ ಮಲ್ಕೊಂಡ್ಬಿಟ್ಟಿದೆ. ನೋಡೋಕ್ಕೆ ಭಯ ಆಗ್ತಿದೆ ಇದನ್ನ. ಇದೀಗ ಏನು ಗೊತ್ತಾ, ಅಳಿಲಲ್ಲಿ ದೊಡ್ಡ ಅಳಿಲ್ ಬರುತ್ತಲ್ಲ, ಅದಿದ್ದು ಒಂಥರ ಕಾಫಿ ಕಲರ್ ಇತ್ತು. ಸೊ ಅದನ್ನ ನೋಡ್ಕೊಂಡು ನಾವು ಬಂದಿರೋದೆ ಆಮೆ ನೋಡಲಿಕ್ಕೆ. ಈ ಆಮೆ ನೀರಲ್ಲಿ ಈಜುದು ಅಲ್ಲಿ. ನೆಕ್ಸ್ಟ್ ಇದು ಮುಳ್ಳಹಂದಿ, ನೋಡಲಿಕ್ಕೆ ಸಿಕ್ಕಲಿಲ್ಲ, ಹತ್ತಿರ ಇರೋದಿನ ಕೆಳಗಡೆ ಬಂದುಬಿಡ್ತು. ಆ ಮುಳ್ಳು ಹೆಂಗಿತ್ತು ಗೊತ್ತಾ. ಸೊ ಮುಳ್ಳಹಂದಿ ನೋಡ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡಿದ್ವಿ. ನಮ್ಮ ಬಾವ ಬನ್ನಿ ಹೋಗೋಣ, ಬಿಸಿಲಿದೆ, ಮನೆಗೆ ಹೋಗಬೇಕು, ಟೈಮ್ ಆಯಿತು, ಮಕ್ಕಳಿದ್ದಾರೆ, ಊಟ ಆಗಬೇಕು ಅಂತ ಹೇಳ್ತಾ ಇದ್ರು. ನಮ್ಮ ಗಣೇಶ್ ಬಾವ ಪಾಪನ್ನ ಹೆಗ್ಲ ಮೇಲೆ ಕರ್ಕೊಂಡು ಹೋಗ್ತಾ ಇದ್ರು. ಸಣ್ಣ ಬಾವ ದೊಡ್ಡ ಬಾವ ಇಬ್ರು ಮುಂದಕ್ಕೆ ಹೋಗೋದಾಯ್ತಾ, ನೋಡ್ಕೊಂಡು ಬೇಗ ಹೋಗೋದು. ಆಮೇಲೆ ಇದೊಂಥರ ಹಕ್ಕಿ, ಹೆಸರೆಲ್ಲ ಗೊತ್ತಿಲ್ಲ ಆಯ್ತಾ ನನಗೆ.
ಇದು ಗೊತ್ತಲ್ಲ, ಮನೆ ಹತ್ರ ಎಲ್ಲ ಬರ್ತದಲ್ಲ, ಎಂತೇಳಿ, ಕಾಗೆ. ಸೊ ನಾವು ಹಿಂಗೆ ತುಂಬ ಹಕ್ಕಿ, ಕೋಳಿ, ಗಿಳಿನೂ ಇತ್ತು, ಬೇರೆ ಬೇರೆ ಥರ ಹಕ್ಕಿಗಳೆಲ್ಲ ಇತ್ತು. ಇದು ಕೋಳಿ ಜಾತಿನೇ, ಕಾಡು ಕೋಳಿ ಅಲ್ಲ ಅಂತೆ, ಇನ್ನೊಂದು ಯಾವುದೋ ಇತ್ತು. ಇದು ಎಂತ ಅರಿಶಿನ ಉಂಟು, ಎಲ್ಲ ಕೋಳಿ ಥರನೇ ಕಾಣಿಸ್ತಾ ಇತ್ತು. ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಬಂದು ಕೂತ್ಕೊಂಡ್ವಿ. ಮಂಗ ನೋಡಿ, ಇದು ಮಂಗ ಅಲ್ಲ, ಮುಸಿಯನ. ಮುಖ ವೈಟ್ ಇದೆ, ಮೈಯೆಲ್ಲ ಕಪ್ಪಿದೆ, ಮೇಲೆಲ್ಲ ಹತ್ಕೊಂಡು ಹೋಗ್ತಾ ಇತ್ತು. ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಇಲ್ಲಿಂದ ಹೊರಟ್ವಿ. ಸೊ ಇಲ್ಲ ಲಾಸ್ಟ್ ನೋಡ್ತಿರೋದು ಹೆಂಗೆ ಗೊತ್ತಾ, ನಾವು ಮೊಸಳೆಗಳನ್ನ ನೋಡೋಣ ಅಂತ ಹೋಗ್ತಾ ಇದ್ವಿ. ಒಂದೇ ಒಂದು ಮೊಸಳೆ ಹತ್ತಿರದಿಂದ ಯಾವುದು ಕಾಣಿಸ್ಲಿಲ್ಲ. ಇದೆಂತ ಗೊತ್ತಾ, ನಮ್ಮೂರಲ್ಲಿ ಮಂಗಟಕ್ಕೆ ಅಂತಾರೆ, ನಿಮಗೆ ಕಾಣಿಸ್ತಿದೆಯಾ ಗೊತ್ತಿಲ್ಲ, ಜಾಲರಿ ಒಳಗಡೆ ಇದೆ. ಇದೆಂತ ಹೇಳಿ, ಬಿಳಿ ನವಿಲು. ಅದೇ ಇದರಲ್ಲಿ ಇದು ಕೂಡ ಇತ್ತು, ವೈಟ್ ಕಲರ್ ಕೋಳಿ ಅನಿಸುತ್ತೆ. ಇದು ಸಾಕ್ತಾರೆ, ಗೊತ್ತುಂಟಾ ನಿಮಗೆ, ಸಾಕಿ ಮೊಟ್ಟೆ ಎಲ್ಲ ಇಕ್ಕಿ ತುಂಬ ಮರಿ ಎಲ್ಲ ಮಾಡುತ್ತೆ ಇದು. ಸೊ ನಾವು ಅದನ್ನ ನೋಡಿಕೊಂಡು ಹೊರಟ್ವಿ. ಇದು ಮಂಗಗಳನ್ನ ನೋಡೋಕ್ಕೆ ಸಿಗಲಿಲ್ಲ ತುಂಬ, ಇದೆ ಅನಿಸುತ್ತೆ ಲಾಸ್ಟ್ ನೋಡಿದ್ದು. ಇದು ಮಂಗನೂ ಅಲ್ಲ ಅನಿಸುತ್ತೆ. ಆಮೇಲೆ ನಾವು ಬಂದಿರೋದು ಇದೇ ಲಾಸ್ಟ್ ಅನಿಸುತ್ತೆ. ಇದು ಕೊಕ್ಕರೆ ಥರದಲ್ಲಿ ದೊಡ್ಡದು. ಈ ಬ್ಯಾಂಗ್ಳೂರು ಸೈಡಲ್ಲೆಲ್ಲ ಕೆರೆಯಲ್ಲೆಲ್ಲ ಇರ್ತವೆ ಇದು. ಸೊ ಇದು ಮೊಟ್ಟೆ ಇಟ್ಟು ಮರಿ ಮಾಡಿ ಫುಲ್ ಸಂಸಾರನೇ ಇರುತ್ತೆ ಇದರಲ್ಲಿ. ಸೊ ಇದನ್ನು ನೋಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿರೋದೆ ಬಟರ್ಫ್ಲೈ ಪಾರ್ಕಿಗೆ ಅಂತ ಹೇಳಿಬಿಟ್ಟು. ಇಲ್ಲಿಂದ ಅಲ್ಲಿಗೆ ತುಂಬ ದೂರ. ಇಲ್ಲಿಂದ ಹೊರಟ್ವಿ. ನಮ್ಮ ಭಾವ ನೋಡಿ, ನಾನು ಆ್ಯಕ್ಚುಲಿ ಅವ್ರನ್ನ ಫೋಕಸ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡ. ನನ್ನ ಭಾವ ಅಂದ್ಕೊಂಡಿದ್ರು ನಾನು ಅವ್ರನ್ನ ಆ್ಯಕ್ಚುಲಿ ವಿಡಿಯೋ ಮಾಡಿಲ್ಲ ಅಂತ. ಇದೊಂದೇ ನನಗೆ ಸಿಕ್ಕಿರೋದು ಲಾಸ್ಟ್. ಲೈಕ್ ಭಾವ ಈ ಥರ ಇಟ್ಕೊಂಡು ನಾನು ಯಾವತ್ತು ನೋಡೇ ಇರಲಿಲ್ಲ. ಸರಿ ಆಯಿತು, ನಾವು ಇಲ್ಲಿಂದ ಹೊರಟ್ವಿ. ಲಾಸ್ಟಿಗೆ ಎಲ್ಲರದ್ದೊಂದು ಸೆಲ್ಫಿ ತೆಗೆಯೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಭಾವ ಅವ್ರದ್ದು ವೀಡಿಯೋ ಮಾಡಿಕೊಂಡು ಎಲ್ಲರದ್ದು ವೀಡಿಯೋ ಮಾಡ್ತಾರೆ. ಲಾಸ್ಟ್ ವೀಡಿಯೋ ಅಷ್ಟೊತ್ತಿಗೆ ಬರ್ತೀನಿ, ನಮ್ಮ ಭಾವ ಅಕ್ಕ ಅಲ್ಲಿ ಇಲ್ಲೇ ಇಲ್ಲ. ಅವ್ರು ಆಲ್ರೆಡಿ ಒಂದು 100 ಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದಾರೆ. ತೋರಿಸ್ತೀನಿ ನೋಡಿ. ನಾನು ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಭಾವಂದೇ ಜಾಸ್ತಿ ಲೈಕ್ ವೀಡಿಯೋ ಮಾಡಿದ್ದೆ. ಈ ಸಲ ಭಾವ ಅಂದ್ಕೊಂಡಿದ್ರೆ ನಾನು ಸಿಕ್ಕೇ ಇರಲಿಲ್ಲ ವೀಡಿಯೋಕ್ಕೆ ಅಂತ. ನಮ್ಮ ಗಣೇಶ್ ಭಾವ, ನಮ್ಮ ಸುರೇಶ್ ಭಾವ ವೀಡಿಯೋಕ್ಕೆ ಸಿಗ್ತಿರ್ಲಿಲ್ಲ, ಮುಂದೆ ಹೋಗ್ತಿದ್ರು. ಅವರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಅವರೇ ಆ್ಯಕ್ಚುಲಿ ಸಿಕ್ಕಾಬಿದ್ದಿದ್ದು ಈ ಸಲನೂ ಅಂತ. ಸೊ ನಾವಿವಾಗ ಜಸ್ಟ್ ಇಲ್ಲಿ ಎಂಟ್ರೆನ್ಸಲ್ಲಿ ಎಂಟ್ರಿ ಆದ್ವಿ ಬಟರ್ಫ್ಲೈ ಪಾರ್ಕಿಗೆ. ಸೊ ನಾವು ಹೋಗ್ತಾ ಇದ್ದರೆ ಜನ ಎಲ್ಲ ವಾಪಸ್ ಬರ್ತಾಯಿದ್ರು. ಸೊ ನಾನೀಗ ತುಂಬ ಇದ್ರಲ್ಲಿ ಹೋಗ್ತಾ ಇದ್ದೀನಿ, ಅಂದರೆ ಲೈಕ್ ತುಂಬ ಬಟರ್ಫ್ಲೈಸ್ ಇರುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಹೋಗೋ ಆನ್ ದಿ ವೇಲಿ ಮಾವಿನದು ತೋಟಗಳಾಯ್ತಾ ಇದೆಲ್ಲ. ಆ ಕಡೆ ಇಲ್ಲಿ ತುಂಬ ಮಾವಿನ ಮರಗಳಿದ್ವು, ಎಲ್ಲದರಲ್ಲೂ ಮಾವಿನ ಮಿಡಿಗಳು ಬಿಟ್ಟಿದ್ವು ಆಯ್ತಾ. ನಮ್ಮ ಭಾವನ ಹತ್ರ ಹೇಳ್ತಾನೆ ಇದ್ದೆ, ನಂಗೆ ಮಾವಿನ ಮಿಡಿ ಹಂಗಾರು ಮಾಡಿ ಕಿತ್ಕೊಡಿ ಅಂತ. ನಮ್ಮ ಗಣೇಶ್ ಬಾಬು ಕಿತ್ಕೊಡ್ತೀನಿ ಅಂದಿದ್ರು. ಇಲ್ಲಿ ಸ್ಟ್ಯಾಚು ಎಲ್ಲ ನೋಡಿ ಬಟರ್ಫ್ಲೈದು. ನನಗೆ ಗೊತ್ತಿರೋ ಪ್ರಕಾರ ತುಂಬ ದೊಡ್ಡ ಬಟರ್ಫ್ಲೈ ಇದೆ ಅಂತ ತುಂಬ ಆಸೆಯಿಂದ ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನನ್ನ ಮಗು ಕೂಡ ನಿದ್ರೆ ಬಂದಿದೆ, ಆದರೂ ಕೂಡ ನಾನು ಇಲ್ಲಿಂದ ಏನಾದರೂ ಪರವಾಗಿಲ್ಲ, ನಾನು ನೋಡಲೇಬೇಕು ಅಂತ ಹೋಗ್ತಿದ್ದೆ. ಬಿಕಾಸ್ ತುಂಬ ಬಿಸಿಲಿತ್ತಲ್ಲಿ, ಊಟನೂ ಆಗಿರಲಿಲ್ಲ, ಟೈಮ್ ಆಲ್ರೆಡಿ 2 o'clock ಆಗಿತ್ತು. ಸೊ ಆದರೂ ಕೂಡ ಚಿಟ್ಟೆ ಅಂದರೆ ತುಂಬ ಇಷ್ಟ. ಭಾರಿ ದೊಡ್ಡ ಚಿಟ್ಟೆ ಇರ್ಬೋದು ಅಂತ ಅಂದ್ಕೊಂಡೆ, ಯಾಕಂದ್ರೆ ನೀವು ನೋಡ್ಬೋದು ಎಂಟ್ರೆನ್ಸು ಸ್ಟ್ಯಾಚು ಎಲ್ಲ ಯಾವ ರೇಂಜಲ್ಲಿದೆ ಅಂತ. ಒಳಗಡೆ ಹೋಗಿದ ತಕ್ಷಣವೇ ಒಳ್ಳೆ ಒಂದು ಚಿಟ್ಟೆ ಹಾರ್ಕೊಬಂತು. ಆವಾಗ ಒಂದು ನಂಬಿಕೆ ಬಂತು, ಓ ತುಂಬ ಚಿಟ್ಟೆಗಳಿದೆ ಅಂತ. ನೋಡಿ ಕಾಣಿಸ್ತಾ. ಬಟ್ ಇಲ್ಲಿಂದ ಒಳಗಡೆ ಹೋಗಿ ಹೊರಗಡೆ ಬರೋ ಗಂಟ ನಿಮ್ಗೆ ಒಂದೇ ಒಂದು ಚಿಟ್ಟೆ ಕಾಣಿಸಲ್ಲ. ಅಲ್ಲಿ ವರ್ಕರ್ ಹೇಳ್ತಾ ಇದ್ರು ಈ ಟೈಮಲ್ಲಿ ಚಿಟ್ಟೆ ಇರಲ್ಲ, ಮಳೆಗಾಲ ಬರಬೇಕು ಅವಾಗ ತುಂಬ ಚಿಟ್ಟೆಗಳಿರುತ್ತೆ ಅಂತ. ಬಟ್ ಒಳಗಡೆ ಗ್ರೀನರೀಸು, ತುಂಬ ಹೂತೋಟ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಸಣ್ಣಕ್ಕೊಂದು ಥರ ಮಾಡಿದ್ರು. ಯಾವ ಕೆಲವು ಔಷಧಿ ಗಿಡಗಳು ಸಮೇತ ಇದೆ ಅನಿಸುತ್ತೆ. ಎಲ್ಲ ಗಿಡಗಳಿಗೂ ನೇಮ್ ಬೋರ್ಡ್ ಎಲ್ಲ ಹಾಕಿಟ್ಟಿದ್ರು. ಚಿಟ್ಟೆ ನೋಡಿ
ಗೊತ್ತಿದ್ಯಾ, ಕಾಕಿ ಗಿಡ ನಮ್ಮ ಊರಲ್ಲೆಲ್ಲ ಹೂವಿನ ಹಿತ್ಲಲ್ಲಿ ತೋಟದಲ್ಲಿ ಎಲ್ಲ ಬೆಳೀತಾ ಇರುತ್ತೆ ಕಾಕಿ ಗಿಡ. ನಮ್ಮಮ್ಮ ಇದನ್ನ ನೋಡಿದ್ರೆ ತಗೊಬಂದು ಒಂದು ಪಲ್ಯ ಆದರೂ ಮಾಡ್ತಿದ್ರು. ಈ ಲಾಸ್ಟ್ ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು ಚಿಟ್ಟೆ ಕಾಣಿಸ್ತು. ಅಲ್ಲಿಂದ ಹೋದ್ವಿ ಒಳಗಡೆ. ಹೋದ್ರೆ ಸೊ ಇಲ್ಲಿ ಅಕ್ವೇರಿಯಮ್ಮು, ಸೊ ಹಳೆ ಚಾಕಿ ಎಲ್ಲ ಮಗ, ಅದು ಫಿಶ್ಶು. ಸೊ ನೋಡ್ತಾ ಇರ್ಬೋದು ನೀವು, ಸಣ್ಣ ಸಣ್ಣ ಅಕ್ವೇರಿಯ, ಅದರಲ್ಲಿ ಫಿಶಸ್ ಇತ್ತು. ಇದೇನು ಗೊತ್ತಾ, ಊರಲ್ಲೆಲ್ಲ ಗೊತ್ತಲ್ಲ ಇಂಥ ಅಡಿಕೆ ಹುಳ, ಚೆಂಡುಳ, ಇಂಥದ್ದು ಹುಳಗಳೆಲ್ಲ ಇತ್ತು. ಆಮೇಲೆ ಇಲ್ಲಿ ಚಿಟ್ಟೆಗಳು ನೋಡಬೇಕು, ಅಂದರೆ ಇವೆಲ್ಲ ಸತ್ತೋಗಿರೋದಂತೆ. ಅದನ್ನೆಲ್ಲ ತಗೊಬಂದು ಆ ಚಿಟ್ಟೆಗಳಿಗೆ ಹೆಸರೆಲ್ಲ ಹಾಕ್ಬಿಟ್ಟು, ಚಿಟ್ಟೆ ಬರಲ್ಲ ಮಗ, ಅದು ಸುತ್ತೋಗಿದೆ, ಗೋಡೆಗೆ ಹಾಕಿದ್ದಾರೆ ನೋಡು. ಸೊ ಚಿಟ್ಟೆಗಳನ್ನೆಲ್ಲ ಇಟ್ಟಿದ್ರು, ಡಿಫ್ರೆಂಟ್ ಟೈಪ್ಸ್. ಅದಾಗಿತ್ತ ಬಂದಮೇಲೆ ಸೊ ಇದು ಕೂಡ ಅಕ್ವೇರಿಯಮ್ಮು, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಕಲರ್ಸ್ ಮೀನುಗಳೆಲ್ಲ ಇತ್ತು. ನೀರು ಅಷ್ಟೊಂದು ಕ್ಲೀನ್ ಇರಲಿಲ್ಲ, ಸೊ ಹಾಗಾಗಿ ಈ ಥರ ಕಾಣಿಸ್ತಿತ್ತು. ಸೊ ಅಲ್ಲೇ ನೋಡ್ಬೋದಿತ್ತು ನಿಮಗೆ ಚಿಟ್ಟೆಗಳು. ಸೊ ಇದ್ರ ಬಗ್ಗೆ ಎಲ್ಲ ಬರೆದಿರೋದೆಲ್ಲ ಇತ್ತು, ಅದೆಲ್ಲ ಓದೋಕ್ಕಾಗ್ತಿರ್ಲಿಲ್ಲ. ಸೊ ಇದು ಗೊತ್ತಿಲ್ಲ, ಕಾಡಲ್ಲಿ ಇರುತ್ತೆ ದೊಡ್ಡ ಚೇಳು, ಇದನ್ನು ಕಚ್ಚಿದ್ರೆ ಸತ್ಯ ಹೋಗ್ತಾರೆ ಅನಿಸುತ್ತೆ, ತುಂಬ ವಿಷ ಅನಿಸುತ್ತೆ. ಸೊ ಅದು ಇದೇನು ಗೊತ್ತಾ, ರಾತ್ರಿ ಹೊತ್ತಿಗೆ ಬರುತ್ತಲ್ಲ, ನಾವೆಲ್ಲ ಅಜ್ಜಿ ಹುಳ ಅಂತ ಕರಿತಿದ್ವಿ, ಗ್ರೀನ್ ಕಲರ್ ಇರುತ್ತೆ, ಕೂಗ್ತಾನೂ ಇರುತ್ತದೆ ಆ್ಯಕ್ಚುಲಿ. ಸೊ ಇದು ಗೋಲಿಂಗ. ಇದನ್ನೆಲ್ಲ ನೋಡೋಕೆ ನಾವಿಲ್ಲಿ ದುಡ್ಡು ಕೊಟ್ಬಿಟ್ಟು ಇದಕ್ಕೆ ಬಂದಿದ್ದೀವಿ. ಇದೇಂತ ಗೊತ್ತುಂಟಾ, ಮಳೆಗಾಲದಲ್ಲಿ ಒಂಥರ ನೀರೆಲ್ಲ ಸ್ವಲ್ಪ ಪಸೆ ಇದ್ದಾಗೆಲ್ಲ ಹರ್ಕೊಂಡು ಹೋಗ್ತಾ ಇರುತ್ತಲ್ಲ, ಒಂಥರ ನೋಡಿದ್ರೆ ಮೈ ಜುಮ್ಮನತ್ತ ಹುಳನ. ಸೊ ಇದು ಜಿರಾಟೆ ಹುಳ ಅಲ್ಲ, ಇದೇನೋ ಉಂಟು ಹುಳ, ಅದು ಹೆಸರು ಗೊತ್ತಿಲ್ಲ. ಸೊ ಇದು ಕಲರ್ಫುಲ್ ಚಿಟ್ಟೆನ ಒಂಥರ ಚಿತ್ರ ಹಾಕಿ ಇಟ್ಟಿದ್ರು. ಪಾಪಕ್ಕೆ ಬೇರೆ ನಿದ್ದೆ ಬಂದಿತ್ತು. ನಮ್ಮ ಹಸ್ಬೆಂಡು ಸರಿ ಆಯಿತು ನೀನು ಕರ್ಕೊ ಹೋಗೋಣ ಅಂತಿದ್ರು. ನಮ್ಮ ಭಾವ ನಮ್ದು ಇಷ್ಟ ಗಂಟ ಒಂದು ಫೋಟೋ ತೆಗ್ದಿರಲಿಲ್ಲ, ಏನಿಲ್ಲ. ಅಲ್ಲಿ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಿ ಫೋಟೋ ಗಿಟ್ಟ ತಕ್ಕೊಂಡು ನಗಾಡ್ತಾ ಬರ್ತಾವ್ರೆ ಕಳ್ಳರ ಥರ. ಇದೇನು ಗೊತ್ತಾ, ಕೀಟಗಳ ಪ್ರಪಂಚ. ಇದು ಮರ, ಹಲಗೆ ಪೀಸು, ಏನದು ಬಿದ್ರು ಕಸ, ಅದರಲ್ಲೆಲ್ಲ ಗೂಡು ಕಟ್ಕೊಂಡಿರುತ್ತೆ. ಸೊ ಹಂಗೆ ಹಾಕಿಟ್ಟಿದ್ರು. ಅದಕ್ಕೂ ಒಂದು ಮನೆ ಥರ ಅಲ್ಲ, ಚೆನ್ನಾಗಿತ್ತು ಒಂದ್ಸಲ ನೋಡಿ ಅದನ್ನೆಲ್ಲ ಬರೋಷ್ಟೊತ್ತಿಗೆ. ಸೊ ಇದೇನು ಗೊತ್ತಾ, ದೊಡ್ಡ ಹುತ್ತ. ಈ ಹುತ್ತ ಎಷ್ಟು ದೊಡ್ಡ ಇದೆ ಅಂದರೆ ಆ ಮೇಲ್ಗಡೆ ಮರಕ್ಕೂ ಕೂಡ ತಾಕ್ತಾ ಇದೆ. ನಾವಿಲ್ಲಿಂದ ಹೊರಟ್ವಿ. ಅಲ್ಲಿ ನೀರೆಲ್ಲ ಇತ್ತು, ಅದೆಲ್ಲ ಕುಡಿದು ಮಕ್ಕಳು ಆಟ ಆಡೋದೆಲ್ಲ ಇತ್ತು. ಸೊ ಇಲ್ಲೆಲ್ಲ ಬಂದು ಮಕ್ಕಳನ್ನೆಲ್ಲ ಸ್ವಲ್ಪ ಆಟ ಆಡಿಸಿ, ಅಂದರೆ ಇದಕ್ಕೂ ಮುಂಚೆ ನಾನು ಊಟ ಮಾಡಿಸಿದ್ದೆ, ಹಾಗಾಗಿ ಹುಡುಗರು ಸ್ವಲ್ಪ ಆಟ ಆಡ್ತಾ ಇದ್ರು. ಈ ಮಕ್ಕಳದೆಲ್ಲ ಊಟ ಆಗಿರಲಿಲ್ಲ, ನಮ್ಮ ಸೂರ್ಯಾಂಶದ ಊಟ ಆಗಿತ್ತು. ಸೊ ಇಲ್ಲಿ ಒಂದು 10 ರಿಂದ 15 ನಿಮಿಷ ಎಲ್ಲರೂ ಸ್ವಲ್ಪ ಕುತ್ಕೊಂಡಿದ್ರು, ನಾವೆಲ್ಲ ಆಟ ಆಡ್ತಿದ್ವಿ. ಇಲ್ಲಿಂದನೂ ಆಟ ಆಡ್ಕೊಂಡು ಹೊರಟ್ವಿ. ನೆಕ್ಸ್ಟ್ ನಾವು ಹೊರಟಿರೋದೆ ಮನೆ ಕಡೆಗೆ. ಇಲ್ಲಿ ಹೋಗೋ ಆನ್ ದ ವೇಲಿ ವಾಟರ್ ಇತ್ತು. ವಾಟ್ರಲ್ಲಿ ನಾರ್ಮಲ್ಲು ಕೂಲ್ ವಾಟರ್ ಅಂತೆಲ್ಲ ಇತ್ತು. ನಮ್ಮ ಭಾವ ನೋಡಿ ಇಲ್ಲಿ ಫೋಟೋ ತೆಗಿಯೋದು, ನಮ್ಮದೆಲ್ಲ ತೆಗಿಯೋಕ್ಕಾಗಲ್ಲ. ಅಲ್ಲಿ ಯಾರ್ದು ನಿಂತ್ಕೊಂಡು ಯಾರೋ ಹೇಳಿದ್ರಂತ ಫೋಟೋ ತೆಗಿತಾ ನಿಂತ್ಕೊಂಡಿದ್ದಾರೆ. ಸೊ ನಾವು ಇದೆಲ್ಲ ಆದ್ವಿ. ನಮ್ಮ ಗಣೇಶ್ ಭಾವ ಕೊನೆಗೂ ನಮಗೆ ಮಾವಿನ ಹಣ್ಣು ಕಿತ್ತೇ ಕೊಟ್ಬಿಟ್ರು. ನಾವು ಹುಡುಗರೆಲ್ಲ ಮಾವಿನ ಹಣ್ಣು ತಿಂತ ಹೋಗ್ತಾ ಇದ್ದೀವಿ. ನಮಗೂ ಹಸುವಾಗಿತ್ತು. ಮಾವಿನ ಹಣ್ಣು ತಿನ್ಕೊಂಡು, ಹುಳಿ ಅಂದರೆ ತಿನ್ನೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಹುಳಿ ಇತ್ತು. ಹಾಗೆ ಬರ್ತಾ ಇದ್ದೀವಿ. ಇಲ್ಲಿ ಒಂದು ಸಣ್ಣದೊಂದು ಕೆರೆ ಥರ ಇತ್ತು ಆಯಿತಾ, ಅದಕ್ಕೆ ಕಾರಂಜಿ ಎಲ್ಲ ಮಾಡಿದ್ದಾರೆ. ಸೊ ಅಲ್ಲೇ ಸಣ್ಣ ಕಾರಂಜಿ ಥರ ಇದೆ, ಹೆಂಗೆ ಚಿಮ್ತಿದೆ ನೋಡಿ. ಹುಡುಗರಿಗೆಲ್ಲ ತುಂಬ ಶೆಕೆ ಆಗಿಬಿಟ್ಟಿದೆ ಅನಿಸುತ್ತೆ. ಸೊ ನಾವಿಲ್ಲಿಂದ ಮನೆ ಕಡೆಗೆ ಅಂತೇಳಿ ಹೊರಟ್ವಿ. ಒಂಥರ ಚೆನ್ನಾಗಿತ್ತು, ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ನನ್ನ ಮಗ ಇಲ್ಲಿ ಭಾರಿ ಆಟ ಆಡೋದು, ಖುಷಿ ಅವನಿಗೆ ಆಯಿತಾ, ಯಾಕಂದ್ರೆ ತುಂಬ ಜನ ಇದ್ರಾ, ಹಾಗಾಗಿ ಸರಿ ಆಯಿತು ಅಂತ ನಾವಿಲ್ಲಿಂದ ನೋಡಿ ನಮ್ಮ ಭಾವ ಮಗನ ಉಪ್ಪಿನ ಮೊಟ್ಟೆ ಮಾಡಿ ಕರ್ಕೊಂಡಿದ್ದಾರೆ. ನಮ್ಮ ಅಕ್ಕ ಅಲ್ಲೇ ಒಂದು ಹುಡುಗಿನ, ಸಣ್ಣ ಹುಡುಗಿಗೆ ಒಂದು ನಿಧಾನ ಮಾತಾಡ್ಸಿ ಫ್ರೆಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಮಾತಾಡಿಸ್ತಾ. ನಾವು ಸರಿ ಆಯಿತು ಅಂದ್ಕೊಂಡು ಇಲ್ಲಿಂದ ಮನೆ ಕಡೆ ಹೊರಟ್ವಿ. ಓಕೆ, ಬಾಯ್. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ. ಬಾಯ್.